ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಸುಧವ್. ಈ ದಿನ ಒಂದು ಹೊಸ ಕಾರ್ಯಕ್ರಮ, ಒಂದಿಷ್ಟು ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿಸೋದು, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡೋದು, ಅದು ವಿಮರ್ಶೆಯ ರೂಪದಲ್ಲೋ ಟೀಕಾ ರೂಪದಲ್ಲೋ. ಯಾಕಂತಂದರೆ ಇತ್ತೀಚೆಗೆ ಓದು ಪ್ರವೃತ್ತಿ ಕಡಿಮೆ ಆಗ್ತದೆ ಜನರಲ್ಲ. ಆ ಜನರಲ್ಲಾಗಿ ಒಂದಿಷ್ಟು ಓದಿಸುವಂಥ ಪ್ರಯತ್ನ ಮಾಡುವಂಥದ್ದು, ಕುತೂಹಲ ಮೂಡಿಸುವಂಥ ಒಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡೇನೋ ವಿಚಾರ ಮಾಡಬೇಕು. ಆ ದಿಶೆಯಲ್ಲಿ ನಮ್ಮ ಮಿತ್ರರು, ಕಲಾವಿದರು, ಕಲಾಕಾರರು, ಜೊತೆಗೆ ಸಾಹಿತಿಗಳಂತೇಳಿ ಇರಿಸಿಕೊಂಡವರು, ಅವರಷ್ಟೇನೋ ಸಂಪಾದನೆ ಮಾಡಿದಂಥ ಪುಸ್ತಕ ಜೀವನ, ಅದರ ಕುರಿತಾಗಿ ಒಂದು ಚರ್ಚೆ ಮಾಡಬೇಕು ಅಂತ ನಮ್ಮ ಜಯನಂದ್ ಮಾದರವರು ಬಂದಿದ್ದಾರೆ. ಮತ್ತು ಅದರಲ್ಲೂ ಅವರ ಗೆಳೆಯರ ಬಳಗದ ಮೂಲಕ ಒಂದಿಷ್ಟೇನೋ ಹೊಸ ಸಾಹಸ ಮಾಡಿದ್ದಾರೆ. ಅದೇನೂ ಇರಲಿ, ಇವತ್ತು ನಾವು ಅವರ ಜೇನುಗೂಡ ಅನ್ನುವಂಥ ಒಂದು ವಿಶಿಷ್ಟ ಕೃತಿ, ಸಂಪಾದನೆ ಕೃತಿ, ಅದ್ರ ಕುರಿತಾಗಿ ಒಂದಿಷ್ಟು ಮಾತಾಡ್ಬೇಕಂತ ಮಾಡಿದ್ವಿ. ಆ ಕೃತಿ ಕುರಿತಾಗಿ ಮಧ್ಯದಾಗ ಅದರಲ್ಲಿ ಏನು ಅಂತದ್ದು ಓದುವಂಥದ್ದು, ಓದಿಸ್ಕೊಳ್ಳುವಂಥದ್ದು. ಇದು ಮೂಲತಃ ಚುಟುಕು ಸಾಹಿತ್ಯದ ಒಂದು ಕೃತಿ ಸರ್. ಜೇನುಗೂಡ ಎನ್ನುವಂಥದ್ದು ನಮ್ಮ ರಾಜ್ಯ ಮಟ್ಟದ ಒಂದು ಸಾಹಿತ್ಯದ ವೇದಿಕೆ, ಚುಟುಕು ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು. ಅದು ಜಿಲ್ಲಾ ಘಟಕಗಳನ್ನು ಹೊಂದಿದೆ, ಅದರ ಜೊತೆಗೆ ತಾಲೂಕಾ ಘಟಕಗಳನ್ನು ಹೊಂದಿದೆ. ನಮ್ಮ ಕಳೆದ 2 ವರ್ಷದ ಹಿಂದೆ ಗೋಕಾಕ್ ತಾಲೂಕಾ ಘಟಕವು ಕೂಡ ಒಂದು ಪದಗ್ರಹಣ ಕಾರ್ಯಕ್ರಮ ಇತ್ತು. ಆ ಪದಗ್ರಹಣ ಕಾರ್ಯಕ್ರಮದೊಳಗೆ ಒಂದಿಷ್ಟು ಪದಾಧಿಕಾರಿಗಳು, ಒಂದು 10-15 ಜನ ಪದಾಧಿಕಾರಿಗಳಿರ್ತಾರೆ. ಪದಾಧಿಕಾರಿಗಳಿಗೆ ಪದಗ್ರಹಣ ನೀಡೋದು ಅಷ್ಟೇ ಮುಖ್ಯ ಆಗಬಾರ್ದು. ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಆ ಪದಾಧಿಕಾರಿಗಳಿಂದ ಕೂಡಿಸಲ್ಪಟ್ಟಿರ್ತಕ್ಕಂಥ ಕೆಲವು ಚುಟುಕುಗಳನ್ನು ಸೇರಿಸಿ ಒಂದು ಕವನ ಸಂಕಲನವನ್ನು ನೀಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕಾವ್ಯದ ಮೂಲಕ, ಚುಟುಕುಗಳ ಮೂಲಕ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡುವಂಥ ಉದ್ದೇಶದಿಂದ ಈ ಜೇನುಗೂಡ ಅನ್ನುವಂಥ ಒಂದು ಚುಟುಕು ಸಂಕಲನವನ್ನು ನಾವು ಪ್ರಕಟ ಮಾಡಿದ್ದೀವಿ ಸರ್. ಇದರ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಅಂತಂದರೆ ಬರಹಗಾರರಿಗೆ ಒಂದು ಪುಸ್ತಕದ ರೂಪದೊಳಗೆ ಅವರ ಕವಿತೆಗಳು, ಅವರು ಸ್ವಂತ ಪುಸ್ತಕ ಮಾಡುವಂತಹ ತಾಕತ್ತು ಅವರಲ್ಲಿ ಇಲ್ಲ. ಒಟ್ಟಿಗೆ ಸೇರಿಸಿ ಒಂದು ಪುಸ್ತಕ ಮಾಡಿದರೆ ಬರಹಗಾರರಿಗೆ ಏನಪ್ಪ ಅಂದ್ರೆ ಪುಸ್ತಕಗಳನ್ನು ಕೊಂಡು ಓದೋರು ಇಲ್ಲದಕ್ಕಾಗಿಯೋ ಮತ್ತೆ ಕಾರಣಕ್ಕಾಗಿಯೋ, ಯಾಕಂದರೆ ಬರಹಗಾರ ಬರದ ರೂಪದ ಇದ್ದ ಕಾರಣಕ್ಕಾಗಿಯೋ ನೀವು ಬಡ ಬರಹಗಾರರಿಗೆ ಒಂದಿಷ್ಟು ಅವಕಾಶ ಕೊಡುವಂಥ ಪ್ರಯತ್ನ. ನನ್ನ ಕವಿತೆಗಳು ಕೂಡ ಪುಸ್ತಕದಲ್ಲಿ ಪ್ರಕಟ ಆಯ್ತಲ್ಲ ಅನ್ನುವಂಥ ಒಂದು ಸಂತೋಷ ಅವ್ರಿಗಿರ್ತದೆ. ಜೊತೆಗೆ ಅವ್ರು ಬರೆದಂಥ ಕೆಲವು ಚುಟುಕುಗಳು ಸಮಾಜಕ್ಕೆ ಉತ್ತಮವಾಗಿರುವಂಥ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಪುಸ್ತಕ ಪ್ರಕಟ ಮಾಡಿ ನಾವು ಮನೆಯಲ್ಲಿ ಇಟ್ಕೊಂಡು ಕೂಡಲಿಲ್ಲ ಸರ್. ಈ ಪುಸ್ತಕವನ್ನು ಶಾಲೆಗಳಿಗೆಲ್ಲ ಕೊಡು ಮಾಡಿದ್ದೀವಿ, ಒಂದೊಂದು ಗ್ರಂಥಾಲಯಕ್ಕೆ ಕೊಡು ಮಾಡಿದ್ದೀವಿ. ಸಾಹಿತ್ಯದ ಅಭಿರುಚಿಯು ಹೊಂದಿರುವ ಮಕ್ಕಳಿಗೆ ಇಲ್ಲಿಯ ಚುಟುಕುಗಳನ್ನ ಪರಿಚಯ ಮಾಡಿಕೊಡ್ರಿ ಅಂತ ಅಲ್ಲಿ ಶಿಕ್ಷಕರಿಗೆ ವಿನಂತಿ ಮಾಡ್ಕೊಂಡಿವಿ. ಆ ಕಾರಣಕ್ಕಾಗಿ ಮಕ್ಕಳಿಗೂ ಸಾಹಿತ್ಯದ ಅಭಿರುಚಿ ಮೂಡಲಿ ಅನ್ನುವಂಥ ಉದ್ದೇಶದಿಂದ ಈ ಪುಸ್ತಕ ಪ್ರಕಟ ಮಾಡಿದ್ದು. ಇದರ ಪ್ರಕಟಣೆಗೆ ನಮ್ಮ ಮಿತ್ರರಾಗಿರ್ತಕ್ಕಂಥ ಅವರು ಜೈಲರಿದ್ದಾರೆ. ಮೊದಲು ಗೋಕಾಕಲ್ಲಿದ್ದರು, ಈಗ ಬಳ್ಳಾರಿಯಲ್ಲಿದ್ದಾರೆ. ಅಂಬರೀಷ್ ಪೂಜಾರಿ ಅನ್ನುವಂಥವ್ರು ಇದರ ಪ್ರಕಟಣೆಯ ಜವಾಬ್ದಾರಿಯನ್ನು ಅವರು ನೆರವೇರಿಸಿಕೊಟ್ರು. ಆರ್ಥಿಕ ಜವಾಬ್ದಾರಿಯನ್ನು ಹೊತ್ತು ಸಾಹಿತ್ಯ ಪರಿಸ್ಥಿತಿ ಹೆಂಗಂದ್ರೆ ಹೌದು, ಬದುಕುದು ಕಷ್ಟದಾಗ ಹೊರಗೆ ಹಾಕೋದು ಹೆಂಗಪ್ಪ ಬರ್ತಿದ್ರು. ಹೌದು ಹೌದು ಸರ್, ಅವ್ರಿಗೆ ಧನ್ಯವಾದಗಳು. ಈ ಒಂದು ನೀವು ಚುಟುಕಗಳನ್ನು ಅಥವಾ ಕವಿಗಳ ಮೂಲಕ ಚುಟುಕುಗಳನ್ನು ಬಿತ್ತುವಂಥ ಕೆಲಸ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಆಕರ್ಷಣೀಯವಾಗಿ ಬಂದಂಥ, ಮುಖ್ಯವಾಗಿ ನೀವು ಯಾವ ಕಲಾವಿದರು ಬರಹಗಾರಗಳಿಂದ ಅಥವಾ ಚುಟುಕಾರಗಳಿಂದ ನೀವು ಮಾಡಿಸಿದ್ರಿ, ಅದನ್ನು ಪ್ರಮುಖವಾಗಿ ನಿಮ್ಗೆ ಆಕರ್ಷಣೆ ಅಂತ ಕೆಲವು ಚುಟುಕಾರರು ಯಾರು? ಚುಟುಕುಗಳು ಬೇರೆ, ಚುಟುಕಾರರು ಮೊದಲು. ಯಾಕಂದ್ರೆ ಚುಟುಕಾರ ಇದ್ದಾಗ ಚುಟುಕುಗಳು ಬರಲಿಕ್ಕೆ ಸಾಧ್ಯ. ಹೌದು, ಅದಕ್ಕೆ ವಿಶೇಷವಾಗಿ ಆಕರ್ಷಣೆ ಆಗಕ್ಕಂತ ಚುಟುಕಾರ ಯಾರು? ನಮ್ಮ ನಾಡಿಗೆ ಸೀಮಿತವಾಗಿ, ಗೋಕಾವಿ ನೆಲಕ್ಕೆ ಸೀಮಿತವಾಗಿ ಹೇಳಬೇಕು ಅಂತಂದರೆ ಚುಟುಕು ಬ್ರಹ್ಮ ಅಂತಲೇ ನಾವು ಅವ್ರನ್ನ ಸಂಬೋಧಿಸ್ತಾ ಇದ್ದೀವಿ. ಟಿ ಸಿ ಮೋರೆ ಅಂಥೇಳಿ ಒಬ್ಬ ಬಹುದೊಡ್ಡ ಕವಿಗಳು ನಮ್ಮ ಮಧ್ಯದೊಳಗೆ ಇದ್ದುಕೊಂಡು ಚುಟುಕುಗಳನ್ನು ಬರೆಯೋದ್ರ ಮೂಲಕ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ, ಗೋಷ್ಠಿಗಳಲ್ಲಿ ನಮ್ಮ ನಾಡನ್ನು ಪ್ರತಿನಿಧಿಸ್ತಾ ಇದ್ರು. ಅವರ ಚುಟುಕುಗಳನ್ನು ಓದಿ ನಾವು ಪ್ರೇರೇಪಿತರಾಗಿ ಚುಟುಕು ಬರೆಯೋದಕ್ಕೆ ಆರಂಭ ಮಾಡಿದ್ವಿ. ಈಗಿಲ್ಲ ಸರ್. ಹೌದು, ಈ ಸಂದರ್ಭದೊಳಗೆ ಅವ್ರನ್ನ ಹೇಳ್ತಾ ಇದ್ರು. ಹೌದು ಹೌದು, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಿದ್ರು ಮತ್ತು ನಮ್ಮ ಭಾಗದ ಕವಿಗಳನ್ನು ಪರಿಚಯ ಮಾಡಿಕೊಡ್ತಿದ್ರು ಮತ್ತು ಬರಹಗಾರರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಅಂಥ ಒಬ್ಬ ಚುಟುಕು ಕವಿ ಇವತ್ತಿನ ಸಂದರ್ಭದೊಳಗೆ ನಮಗೆ ನೆನಪಾಗ್ತಾರೆ ಸರ್. ಈಗ ನಿಮ್ಗೆ ಇದರಲ್ಲಿ ಅತ್ಯಂತ ಮನಸ್ಸಿಗೆ ಮುಟ್ಟುವಂಥ ಚುಟುಕುಗಳನ್ನು ಬರೆದಂಥ ವಿಶೇಷ ಕವಿಗಳು
ನಿಮಗೆ ಯಾರು ಅಂತ ಅನಿಸಿದ್ದಾರೆ? ಈ ನಮ್ಮ ಗೋಕಾಕ್ ತಾಲೂಕಾ ಚುಟುಕು ಸಾಹಿತ್ಯ ಪರಿಷತ್ತಿನೊಳಗೆ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಇದ್ದಾರೆ, ಈಶ್ವರ್ ಮಮದಾಪುರ ಅವರು ಇದ್ದಾರೆ. ಇವರಿಬ್ಬರು ಕೂಡ ಚುಟುಕು ಕವಿಗಳೇ ಸರ್ ಮೂಲತಃ. ಅದ್ರ ಜೊತೆಗೆ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾರ್ಯಾಧ್ಯಕ್ಷರಾಗಿ ಅಂಬರೀಷ್ ಪೂಜಾರಿ ಅವರು, ಈಶ್ವರ್ ಚಂದ್ರ ಬೆಟ್ಟಿಗೇರಿ ಅವರು, ಉಪಾಧ್ಯಕ್ಷರು ಅಂಥೇಳಿ ಅರುಣ್ ಅಕ್ಕಿ ಅವರು ಮತ್ತು ವಿದ್ಯಾರ್ಥಿ ಅವರು ಇಬ್ಬರು ಕೂಡ ಉದಯೋನ್ಮುಖ ಬರಹಗಾರರೇ. ಪ್ರಧಾನ ಕಾರ್ಯದರ್ಶಿ ಅಂತ ಪ್ರೊಫೆಸರ್ ಸುರೇಶ್ ಮುದ್ದಾರ್ ಅವರು ಕಥೆಗಾರರು ಮತ್ತು ಒಳ್ಳೆ ಕಾವ್ಯಗಳನ್ನು ಬರೀತಿದ್ರು ಸರ್ ಅವರು. ಹಾಗಾಗಿ ನಾವು ಈ ಪದಾಧಿಕಾರಿಯಲ್ಲಿ ಅವ್ರನ್ನ ತೊಗೊಂಡಿದ್ವಿ. ಆನಂದ್ ಸೋರ್ಗಾವಿ ಅಂತ ಒಬ್ಬ ಯೋಗ ಶಿಕ್ಷಕರು, ಅವರು ಕೂಡ ನಮ್ಮ ಬಳಗದೊಳಗೆ ಸೇರಿಕೊಂಡು ಆದಮೇಲೆ ನಾನು ಚುಟುಕುಗಳನ್ನ ಬರಿತೀನಿ ಅಂತ ಹೇಳಿ ಕೆಲವು ಚುಟುಕುಗಳನ್ನ ಬರೆದಿದ್ದಾರೆ. ಬರುವಂತ ನಿರ್ಮಾಣ ಆಯಿತು. ಹೌದು ಸರ್. ಈ ಮೂಲಕ ಅವ್ರ ಚುಟುಕುಗಳನ್ನು ಬರೆದು ಇದರಲ್ಲಿ ಪ್ರಕಟ ಮಾಡಿದ್ದೀವಿ ನಾವು. SR ನಲ್ವಡೆ ಅನ್ನುವಂಥ ಒಬ್ಬ ಹಿರಿಯ ಕವಿ ಕಾದಂಬರಿಕಾರರವರು, ಅವರು ಒಂದು ಚುಟುಕು ಬರೀತಾರೆ ಸರ್ ಜನಸಂಖ್ಯೆಯ ಸ್ಫೋಟದ ಬಗ್ಗೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ರಾಶಿ, ನಾನು ನೀನು ಕೂಡಿದರೆ ತಡ, ಬಿತ್ತು ಕೂಸುಗಳ ರಾಶಿ. ಈ ಕವಿತೆಯ ಮೂಲಕ ಅಂದರೆ ನಾವು ಕೊಡೋದು ಮತ್ತು ಮಕ್ಕಳನ್ನ ಮಾಡೋದೇ ಮುಖ್ಯ ಆಗಬಾರ್ದು, ಅದು ರಾಶಿಯಂತೆ ಬೆಳೆದು ಹೋದರೆ ಈ ದೇಶಕ್ಕೆ ಅದೊಂದು ಭಾರ ಆಗ್ತದೆ ಅನ್ನುವಂಥ ಸಂದೇಶವನ್ನು ಅವ್ರ ಕವಿತೆ ಮೂಲಕ ನಲ್ವಡೆಯವರು, SR ನಲ್ವಡೆಯವರು. ಅದರ ಜೊತೆಗೆ ಮೂಲತಃ ಮಾಲಿಂಗ್ಪುರ್ ಸರ್ ಅವರು ಈ ಭಾಗಕ್ಕೆ ಬಂದು ಗೋಕಾಕ್ ಮಿಲ್ಲಲ್ಲಿ ಕೆಲಸ, ಒಬ್ಬ ಕಾರ್ಮಿಕರಾಗಿ ಸುಮಾರು 4 ಕಾದಂಬರಿಗಳನ್ನು ಬರೆದಿದ್ದಾರೆ ಸರ್ ಅವರು. ಉತ್ತಮ ಕಾದಂಬರಿಕಾರರು. ಅವ್ರಿಗೆ ವೇದಿಕೆಗಳಿರಲಿಲ್ಲ. ನಮ್ಮ ಗೋಕಾವಿ ಗೆಳೆಯರ ಬಳಗದ ಮೂಲಕ ಅವರ ಪುಸ್ತಕಗಳನ್ನು ಪ್ರಕಟ ಮಾಡಿಕೊಟ್ಟಿದ್ವಿ ಮತ್ತು ಅವ್ರ ಕವಿತೆಗಳನ್ನ ನಾವು ಪ್ರಿಂಟ್ ಮಾಡಿಸ್ಕೊಟ್ಟಿದ್ದೀವಿ. ಆಮೇಲೆ ಈಶ್ವರ್ ಮಮದಾಪುರ ಅಂತ ಗಜಲ್ ಕವಿ ಅಂತ ನಾವು ಅವ್ರನ್ನ ಗುರುತಿಸ್ತೀವಿ. ಅವರ ಒಂದು ಕವಿತೆ, ಪ್ರೀತಿಗೆ ಶಕ್ತಿಯು ಬಲು ಜಾಸ್ತಿ, ಕೋತಿಗೆ ಹುಡುಗಾಟದು ಜಾಸ್ತಿ, ಮುಂಗೋಪಿಗೆ BPಯೇ ಜಾಸ್ತಿ, ತಾಳ್ಮೆಗೆ ಸಹೃದಯತೆಯೇ ಜಾಸ್ತಿ. ಅಂದರೆ ಸಮಾಜಕ್ಕೆ ನಾವು ಯಾವ ಗುಣವನ್ನು ಹೊತ್ತು ನಮ್ಮ ಜೀವನ ಮಾಡಿದರೆ ಏನಾಗ್ತದೆ ಪರಿಣಾಮ ಅನ್ನುವಂಥದ್ದನ್ನು ಚಂದ ಹೋಗ್ತದೆ ಅನ್ನುವಂಥದ್ದನ್ನು ಈಶ್ವರ್ ಮಮದಾಪುರ ಅವರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಅಂಬರೀಷ್ ಪೂಜಾರಿ ಅವರ ಅವರು ಜೈಲರ್ ಅಲ್ಲ ಸರ್, ಆ ಸಬ್ ಜೈಲಲ್ಲಿ ಬರುವಂಥ ಕೈದಿಗಳ ವಾತಾವರಣ ಮತ್ತು ಅಲ್ಲಿ ಅವರ ಮನಸ್ಥಿತಿ ಹೆಂಗಿರ್ತದೆ ಅನ್ನುವಂಥದ್ದನ್ನು ತಮ್ಮೆರಡು ಚುಟುಕುಗಳ ಮೂಲಕ. ಜೈಲೊಳಗಿದ್ದವರೆಲ್ಲ ಕದ್ದವರಲ್ಲ, ಪದಪ್ರಯೋಗ ನೋಡಿ ಸರ್ ಅವ್ರದ್ದು ಹೆಂಗಿದೆ. ಜೈಲೊಳಗಿದ್ದವರೆಲ್ಲ ಕದ್ದವರಲ್ಲ, ಅರಗಿಸಿಕೊಳ್ಳದೆ ಬಿದ್ದವರು. ಆಪಾದನೆಯನ್ನ ಅರಗಿಸಿಕೊಳ್ಳದೆ ಬಿದ್ದವರು, ಹೊರಗೂ ಇದ್ದಾರೆ ಕದ್ದವರು, ತಿಮಿಂಗಲನೇ ತಿಂದು ತೇಗಿದವರು. ಎಂಥ ಚಾಟಿ ಏಟು ಕೊಡ್ತಾರೆ ತಮ್ಮ ಪದಗಳ ಮೂಲಕ. ಹೀಗಾಗಿ ಈ ಕವಿತೆ ಸಂಕಲನವನ್ನು ಕೂಡ ನಾನು ಅವರಿಗೆ ಅರ್ಪಣೆ ಮಾಡಿದ್ದೀನಿ ಸರ್. ಬಹಳ ಉತ್ಸಾಹಿ ಕವಿಗಳು ಮತ್ತು ಪ್ರೋತ್ಸಾಹ ಕೊಡುವಂಥ ಕವಿಗಳು. ಅರ್ಪಣೆ ಸಂದರ್ಭದಲ್ಲಿ ನಾನು ಬರೆದಿದ್ದೀನಿ, ನುಡಿಯೊಳಗೆ ಗುಡಿ ಕಟ್ಟಿ ಯದಿ ಕದಾ ತಗದ ಹದ ಅರ್ಥ ಹಾಡು ಬರೆಯೋ ಪದಪೂಜಾರಿ, ಪದಪೂಜಾರಿ ಅಂಬರೀಷರ ನಿಷ್ಕಲ್ಮಶ ಗೆಳೆತನಕ್ಕೆ ಗುರುತಾಗಲಿ ಈ ಜೇನುಗೂಡ ಕೃತಿ. ಅವರು ಹೃದಯ ಸಾಕ್ಷಿಗೆ ಜೇನುಗೂಡ ಇದು ಈ ಭಾಗದ ಶ್ರೇಷ್ಠ ಕವಿ, ಕನ್ನಡ ನೆಲದ ಚಂಬೆಳಕಿನ ಕವಿ ಅಂತ ನಾವು ಕರಿತೀವಿ. ಚನ್ವೀರ್ ಕಣಿವೆ ಅವರ ಚಂಬೆಳಕು. ಹೌದು ಸರ್. ಅವರು ಚಂಬೆಳಕ ಅಂತಂದ್ರೆ ಬೆಳಕು ಬೀರುವಂಥದ್ದು, ಎಳೆಯುವಂಥದ್ದು, ಸೆಳೆತ. ಹೌದು. ಆದ್ರೆ ಅವ್ರ ಪದ ಹೆಂಗೆ ಅವ್ರ ಮನೆಗೂ ಕೂಡ ಆ ಹೆಸರನ್ನು ಇಟ್ಟಿದ್ದಾರೆ, ಚಂಬೆಳಕು ಅಂತೇಳಿ ಮನೆಗೆ ಹೆಸರಿಟ್ಟಿದ್ದಾರೆ. ಆ ಚಂಬೆಳಕಿನ ಕವಿ ಚನ್ವೀರ್ ಕಣಿವೆ ಅವರ ಒಂದು ಕವಿತೆ, ಆ ಮರ ಆ ಗಿಡ ಈ ಗಿಡ ಒಂದೊಂದು ಜೇನುಗೂಡ. ಅಂದರೆ ನಮ್ಮ ಶ್ರೀಗಂಧದ ನಾಡನ್ನು ಆ ಪದ ಪ್ರಯೋಗದಿಂದ ಈ ನಾಡನ್ನು ಅವರು ಪ್ರತಿನಿಧಿಸ್ತಾರೆ. ಆ ಪ್ರೇರಣೆಯಿಂದ ನಾನು ಈ ಜೇನುಗೂಡ ಅನ್ನುವಂಥ ಪದವನ್ನು ನಾನು ಈ ಸಂಕಲನಕ್ಕೆ ಇಟ್ಕೊಂಡಿದ್ದಿದೆ ಸರ್. ಆಮೇಲೆ ಅಂಬರೀಷ್ ಪೂಜಾರಿ ಅವರು ಮತ್ತೊಂದು ಕವಿತೆ ಹೇಳ್ತದೆ, ಕಳ್ಳನೊಬ್ಬನ ಬಿಡುಗಡೆ ಮಾಡಿ ಕೇಳಿದೆ ಏನು ಮಾಡುವೆ ಹೋಗಿ, ಕಳ್ಳನೊಬ್ಬನ ಬಿಡುಗಡೆ ಮಾಡಿ ಕೇಳಿದೆ ಏನು ಮಾಡುವೆ ಹೋಗಿ, ಹೇಳಿದ ಗೊತ್ತಿರುವುದೊಂದೇ ಬಿಡಿ ಕಳ್ಳತನ ಮತ್ತೆ ಬರುವೆ ತಿರುಗಿ. ಅಂದ್ರೆ ನ್ಯಾಯವಾದ ಡೊಂಕು ವ್ಯವಸ್ಥೆಗೆ ಹೌದು ಸರ್, ಸಾಧ್ಯ ಆಗುದಿಲ್ಲ. ಹೌದು ಸರ್, ಒಪ್ಪುದಿಲ್ಲ. ಅದು ಕೈದಿಗಳು. ಹೌದು ಸರ್, ಜೈಲಿಗೆ ಹೋಗಿ ಬಂದವ್ರನ್ನ ಸಮಾಜ ಅಷ್ಟು ಈಸಿಯಾಗಿ ಒಪ್ಪೋದಿಲ್ಲ. ಮತ್ತು ನಾನು ಅನಿವಾರ್ಯವಾಗಿ ಮತ್ತೆ ನಾನು ಕಳ್ತನ ಮಾಡ್ಬೇಕಂತಂದ್ರೆ ಮತ್ತೆ ನಾನು ಇಲ್ಲೇ ಬರ್ಬೇಕಾಗತ್ತೆ ಬಿಡಿ ಸರ್ ಅಂತ ಏನು ನಿಸ್ಸಹಾಯಕತನ ತನ್ನ ಮಾತುಗಳಲ್ಲಿ ವ್ಯಕ್ತ ಮಾಡ್ತಾನೆ ಸರ್. ಹೌದು ಹೌದು ಸರ್. ಮತ್ತು ನಮ್ಮ ಪರಿಸರದೊಳಗೆ ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ಅವ್ರನ್ನ ಶೆಟ್ರು ಅಂತ ಕರಿತೀವಿ, ಗೋಪಾಲ್ ಶೆಟ್ಟಿ ಬಹಳ ದಿನಗಳ ಪರ್ಯಂತರವಾಗಿ ಬರ್ಕೊಂಡು ಬಂದಂಥ ವ್ಯಕ್ತಿ. ಅವರು ದುಡಿಮೆ ಮಾಡಿ ಹೊಟ್ಟೆ ಜೀವನ ಸಾಗಿಸೋದೇ ಹೆಚ್ಚಾಗಿರೋ ಸಂದರ್ಭದೊಳಗೆ ಪುಸ್ತಕ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ ಸರ್. ಅಂಥವ್ರ ಕವಿತೆಯನ್ನು ಈ ಒಂದು ಸಂಕಲನದೊಳಗೆ ನಾವು ತಂದು ಕೊಟ್ಟಿದ್ದೀವಿ. ಅವರ ಒಂದು ಕವಿತೆ, ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ತಬ್ಬಲಿ,
ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ತಬ್ಬಲಿ, ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿ ತಬ್ಬಲಿ. ಬಂದು ಒಕ್ಕರಿಸುತ್ತ ಕೊರೋನಾ ಎಂಬ ಹೆಬ್ಬುಲಿ, ಬಂದು ಒಕ್ಕರಿಸಿದ ಕೊರೋನಾ ಎಂಬ ಹೆಬ್ಬುಲಿ ಅಂಥೇಳಿ ಈ ವಾತಾವರಣವನ್ನು ಕುರಿತು ಜನರಿಗೆ ಎಂಥ ಒಂದು ಸಂಕಷ್ಟವನ್ನು ತಂದು ಕೊಡ್ತು ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ತಾರೆ ಸರ್ ಅವರು. ಅದರ ಜೊತೆಗೆ ಆನಂದ್ ಸೋರ್ಗಾವಿ ಅಂತ ಹೇಳಿದ್ನಲ್ಲ ಸರ್, ಅವ್ರ ಕವಿತೆ ಬಹಳ ಆಕರ್ಷಕವಾಗಿರುವಂಥದ್ದು ಮತ್ತು ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಕೊರೋನಾ ಮೇಲೆ ಬರ್ತಾರ, ಕೊರೋನಾ ಬಂತು ಲಾಕ್ಡೌನ್ ತಂತು, ಕೊರೋನಾ ಬಂತು ಲಾಕ್ಡೌನ್ ತಂತು, ವೆಬಿನಾರ್ ಬಂತು ಹೊಸ ಅನುಭವ ತಂತು. ವೆಬಿನಾರ್ ಅಂತಂದರೆ ಗೂಗಲ್ ಮೀಟ್ನಲ್ಲಿ ವೆಬಿನಾರ್ ಮೂಲಕ ಅನೇಕ ವ್ಯವಹಾರಗಳೆಲ್ಲ ನಡೆದಿದೆ ಸರ್. ಅದರ ಜೊತೆಗೆ ಭಾಳ ಸುಂದರವಾಗಿರ್ತಕ್ಕಂಥ ಅರುಣ ಅಕ್ಕಿ ಅನ್ನುವಂಥ ಒಬ್ಬ ಉದಯೋನ್ಮುಖ ಕವಿ ಬರೀತಾರೆ ಸರ್. ನಲ್ಲೆಯ ನೆನಪು, ನಲ್ಲೆ ಮತ್ತೆ ನೆನಪಾಗುತ್ತಿದೆ ಆ ನಿನ್ನ ಬಿಸಿ ಅಪ್ಪುಗೆ, ನಲ್ಲೆ ಮತ್ತೆ ನೆನಪಾಗುತ್ತಿದೆ ಆ ನಿನ್ನ ಬಿಸಿ ಅಪ್ಪುಗೆ, ಹಾಗೆಯೇ ಬಿಡಿ ಹಿಡಿತ ಸೆಳೆವ ಮೋಹಕ ಕಣ್ಣು, ಹೇಳುತ್ತಿದೆ ಸಾವಿರ ವಿರಹದ ಕಥೆಯನು. ತಮ್ಮ ವಿರಹ ವೇದನೆಯನ್ನು ಅವರು ಈ ಕವಿತೆಯ ಹೌದು ಸರ್, ಹೌದು. ಆಮೇಲೆ ಆನಂದ್ ಮಾಳವದೆ ಅನ್ನುವಂಥ ಒಬ್ಬ ಶಿಕ್ಷಕ, ಅವರು ಒಳ್ಳೆ ಕವಿಗಳು, ಅವರು ಒಳ್ಳೆಯ ಸಂಸ್ಕೃತಿ ಬಗ್ಗೆ ಒಂದು ಕವಿತೆ ಬರೀತಾರೆ ಸರ್. ಯೋಗ ಜೀವನ ಬಿಟ್ಟು ಭೋಗ ಸಂಸ್ಕೃತಿ ಹಿಡಿದ, ಯೋಗ ಜೀವನ ಬಿಟ್ಟು ಭೋಗ ಸಂಸ್ಕೃತಿ ಹಿಡಿದ, ಸ್ವೇಚ್ಛಾಚಾರಕ್ಕೆ ಕಡಿವಾಣ ಹಾಕಿದ, ಕರೋನಾ ನೀನೆಂಥ ಕರೋನಾ. ಕರೋನಾ ಮೇಲೆ ಬಂದಂಥ ಕವಿತೆ ಅಂದರೆ ಆ ಸಂದರ್ಭದಲ್ಲಿ ಈ ಕವಿತಾ ಸಂಕಲನ ಬಂದದ್ದು. ಕರೋನಾದ ಇಫೆಕ್ಟ್ ಎಲ್ಲರ ಮೇಲೂ ಆಗಿತ್ತು. ಹೌದು ಸರ್, ಹೌದು. ದೇಶ ತುಂಬ ಪ್ರತಿಯೊಬ್ಬರ ಮೇಲೂ ಆದಂಥದ್ದು. ಹೌದು ಹೌದು. ಅದು ಉಳಿದಾಗ ನಾನು ಜಗತ್ತು ಗೆದ್ದಿದ್ದೀನಿ ಅಂತ ಭಾವನೆ ಎಲ್ಲರೂ ಬಂತು ಸರ್. ಆ ಕೊರೋನಾ ಸಂದರ್ಭದಲ್ಲಿಯೇ ಈ ಒಂದು ಸಂಕಲನ ಹೊರಗೆ ಬಂದದ್ದು ಸರ್. ಹೀಗಾಗಿ ಆ ಕೊರೋನಾ ಭಾವನೆಗಳೆಲ್ಲ ಇಲ್ಲಿ ನಾವು ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ನನ್ನ ಒಂದು ಚುಟುಕು ಸರ್, ಅವ ಹಲ್ಲು ಕಿತ್ತ ಹಾವು ಅಂದ್ಕೊಂಡಿದ್ದೆ, ಅವ ಹಲ್ಲು ಕಿತ್ತ ಹಾವು ಅಂದ್ಕೊಂಡಿದ್ದೆ, ಕೊಡಲಿಗೆ ಹಾಕಿದ ಕಾವು ಅಂತ ಮರ ಬಿದ್ದ ಮೇಲೆ ಗೊತ್ತಾಯ್ತು. ಸಮಾಜದಲ್ಲಿ ನಮ್ಮನ್ನು ಹೆಂಗೆ ಮೋಸ ಮಾಡ್ತಾರೆ ಅಂತಂದರೆ, ನಮ್ಮಂತೆಯೇ ಇದ್ದು ನಮ್ಮ ಜೊತೆಗೇ ಇದ್ದು ನಮ್ಮನ್ನು ಕೂದಲು ಎಳೆಯಿಂದ ಕುತ್ತಿಗೆ ಕೊಯ್ಯುವಂಥ ಕೆಲಸಗಳನ್ನು ಇಲ್ಲಿ ಸಮಾಜ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇದು ಪ್ರತಿಪಾದಿಸ್ತದೆ ಸರ್. ಅದರ ಜೊತೆಗೆ ನಮ್ಮ ಸಮಾಜದೊಳಗೆ ಎಂಥ ಸ್ವೇಚ್ಛಾಚಾರ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಒಂದು ಹಣಿಗವಿತೆ ನನ್ನೇ ಬರೆದಿರ್ತಕ್ಕಂಥದ್ದು. ಶೀರ್ಷಿಕೆ ಊರು ಚೆಲುವಿ. ಊರು ಚೆಲುವಿ. ಊರೊಳಗಿನ ಕಾಮುಕರೆಲ್ಲ ಈಕೆಯ ಬೆವರು ಕುಡಿದವರೇ, ಊರೊಳಗಿನ ಕಾಮುಕರೆಲ್ಲ ಈಕೆಯ ಬೆವರು ಕುಡಿದವರೇ, ಆಕೆ ಸತ್ತ ಮರುದಿನವೇ ಗೌಡನ ಮನೆ ಹಿತ್ತಲ ಬಳ್ಳಿಯಲ್ಲಿ ಚಿಗುರಿ ನಿಂತು, ಆಕೆ ಸತ್ತ ಮರುದಿನವೇ ಗೌಡನ ಮನೆ ಹಿತ್ತಲ ಬಳ್ಳಿಯಲ್ಲಿ ಚಿಗುರಿ ನಿಂತು ಹೂವಾಗಿ ದಿಟ್ಟಿಸುತ್ತಿದ್ದಾಳೆ ಅದಾವ ಗರತಿಯ ಮುಡಿಗೇರಲೆಂದು, ಹೂವಾಗಿ ದಿಟ್ಟಿಸುತ್ತಿದ್ದಾಳೆ ಅದಾವ ಗರತಿಯ ಮುಡಿಗೇರಲೆಂದು. ಸಂಜೆ ಹೊತ್ತಿಗೆ ಗೌಡನ ಹೆಣಕ್ಕೆ ಹಾರವಾದಳು, ಸಂಜೆ ಹೊತ್ತಿಗೆ ಗೌಡನ ಹೆಣಕ್ಕೆ ಹಾರವಾದಳು. ಇವಳೇ ಇರಬಹುದು ಊರ ಸುಂದರಿ ಎಂದು ಸಿಂಗರಿಸ ಬಂದವರು ಮೂಗು ಏರಿಸಿದ್ದೇ ಏರಿಸಿದ್ದು, ಮೂಗು ಏರಿಸಿದ್ದೇ ಏರಿಸಿದ್ದು. ಹೆಣ ಹೂತ ಮಣ್ಣ ಗುಡ್ಡೆಯ ಮೇಲಿನ ಕಲ್ಲ ಮೇಲೆ, ಹೆಣ ಹೂತ ಮಣ್ಣ ಗುಡ್ಡೆಯ ಮೇಲಿನ ಕಲ್ಲ ಮೇಲೆ ಏರಿ ಕುಳಿತು ಅಲ್ಲಿಯೂ ನಗುತ್ತಿದ್ದಳು ಆ ಚೆಲುವೆ. ಗೋರಿ ಮೇಲೆ ಒಂದು ಕಲ್ಲು ಇಡ್ತಾರೆ, ಆ ಕಲ್ಲಿನ ಮೇಲೆ ಒಂದು ಹೂವು ಇಡ್ತಾರೆ ಸರ್. ಆ ಹೂವಾಗಿಯೂ ಬಂದು ಕೂಡ ಈ ಗೌಡ ನನ್ನ ಹಿಪ್ಪಿ ಹಿಂಡಿ ಮಾಡಿ ನನ್ನ ಚೆಲುವೆನ್ನೆಲ್ಲ ಹೀರಿ ನನ್ನ ಬದುಕಿಗೆ ಮುಳ್ಳಾಗಿ ಹೋದಲ್ಲ ಅನ್ನುವಂಥ ವೇದನೆಯನ್ನು ಆಕೆ ಇಲ್ಲಿ ಈ ಕವಿತೆಯೊಳಗೆ ಪಡ್ತಾಳೆ. ಇದು ನನ್ನ ಬಾಲ್ಯ ಜೀವನದೊಳಗೆ ನಮ್ಮೂರೊಳಗೆ ನಡೆದಂಥ ಘಟನೆ ಸರ್. ಒಬ್ಬ ಶೂಳ ಹೆಣ್ಮಗಳು ಆಕೆ ಬದುಕು ಏನಾಯಿತು ಕಟ್ಟ ಕಡೆಗೆ ಅನ್ನುವಂಥದ್ದನ್ನು ಸಾಬೀತು ಯಾವ ರೀತಿ ಆಯಿತು. ಊರ ಜನ ಎಲ್ಲ ಆಕೆ ಅವರ ಕಾಮದ ತೃಷೆಗಾಗಿ ಆಕೆ ಸೌಂದರ್ಯವನ್ನೆಲ್ಲ ಹೀರ್ತಾರೆ. ಆಕೆ ಬದುಕು ಕಟ್ಟ ಕಡೆಗೆ ಏನಾಗ್ತದೆ, ಎಂಥ ದುಸ್ಥಿತಿಗೆ ಬರ್ತದೆ ಅನ್ನುವಂಥ ಸಂದರ್ಭದೊಳಗೆ ಯಾರೂ ಆ ಕಡೆ ಗಮನ ಹರಿಸೋದಿಲ್ಲ. ಅದನ್ನು ಈ ಕವಿತೆಯೊಳಗೆ ನಾನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸರ್. ಅಲ್ಲ, ಒಳ್ಳೆಯ ಪ್ರಯತ್ನ ಮಾಡಿದಿರಿ. ಸಮಾಜದ ವಿವಿಧ ಮುಖಗಳ ವಿವಿಧ ಏರಿಯಾಗಳ ಜನರನ್ನು ತಂದು ಅವರ ಭಾವನೆಗಳನ್ನ, ಅವ್ರ ವಿಚಾರಗಳನ್ನ ಕಾನೂನು ರೂಪದಲ್ಲಿ ಚುರುಕು ರೂಪದಲ್ಲಿ ಹಾಕಿ ಇದೊಂದು ತಂದಿದ್ದು. ಯಾಕಂದರೆ ನಮ್ಮ ನೆಲ, ಈ ಗೋಕಾವಿ ನೆಲ ಬಹಳ ಸಂಪದ್ಭರಿತ ನೆಲ ಸರ್. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕೃಷಿಯನ್ನು ಹಿಡ್ಕೊಂಡು, ಸಾಹಿತ್ಯವನ್ನು ಹಿಡ್ಕೊಂಡು, ಚಿತ್ರಕಲೆಯನ್ನು ಹಿಡ್ಕೊಂಡು, ನಾಟಕ ಹಿಡ್ಕೊಂಡು, ಆಮೇಲೆ ವೃತ್ತಿ ರಂಗಭೂಮಿಗೆ ತವರು ಭೂಮಿ ಎನಿಸ್ಕೊಂಡಿರ್ತಕ್ಕಂಥ ಗೋಕಾವಿ ನೆಲ. ಅದಕ್ಕೆ ನಾನು ಆರಂಭದೊಳಗೆ ಬರೆದಿದ್ದೀನಿ, ನಮ್ಮಲ್ಲಿ ಮಲ್ಲಿಕಾರ್ಜುನ ಬೆಟ್ಟ ಇದೆ, ಗೋಕಾಕ್ ಬೆಟ್ಟ. ಬೆಟ್ಟಕ್ಕೆ ಜೇನ್ನೊಣಗಳು ಮುತ್ತಿಕ್ಕಿದಂತೆ ಗೋಕಾಕ ನಗರದ ಮನೆಗಳು ತುಂಬಿವೆ. ಸೃಷ್ಟಿ ಸೌಂದರ್ಯೋಪಾಸಕರಿಗೆ ಇದು ನೋಡುವುದೇ ಚಂದ. ಘಟಪ್ರಭಾ ನದಿಯ ಜಲಪಾತ, ತಪಸ್ವಿಗಳ ತಾಣ, ಯೋಗಿ ಕೊಳ್ಳ, ಮಾರ್ಕಂಡೇಯ ನದಿ, ಬೆಟ್ಟದ ಮಲ್ಲಿಕಾರ್ಜುನನ ಕೊರಳಿಗೆ ಘಟಸರ್ಪ ಸುತ್ತಿಕೊಂಡಂತೆ
ದಕ್ಷಿಣ ದಿಕ್ಕಿನಲ್ಲಿ ಘಟಪ್ರಭಾ ನದಿ ಈ ಬೆಟ್ಟವನ್ನು ಸುತ್ತಿ ಹಾಕಿಕೊಂಡಿದೆ ಅಲ್ಲ ಸರ್. ಇಂಥ ಸೃಷ್ಟಿ ಸೊಬಗನ್ನು ಹೊಂದಿರತಕ್ಕಂಥ ನಾಡಿದು. ಹಾಗಾಗಿ ಇಲ್ಲಿಯ ಬರಹಗಾರರಿಗೆ ಸಾಹಿತ್ಯದ ಅಂಗಳ ದೊರಕಬೇಕು. ಮತ್ತು ನಮ್ಮ ಗೋಕಾಕ ನಗರದೊಳಗೆ ಸರ್ ಎಲ್ಲ ಸೌಕರ್ಯಗಳಿದಾವೆ. ಸಾಹಿತ್ಯದ ಚಟುವಟಿಕೆ ನಡೆಸೋದಕ್ಕೆ ಗೋಕಾಕ ನಗರದೊಳಗೆ ಒಂದು ಸಾಂಸ್ಕೃತಿಕ ಭವನ ಇಲ್ಲ, ಒಂದು ಸಾಹಿತ್ಯ ಭವನ ಇಲ್ಲ. ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಆ ನಿಟ್ಟಿನೊಳಗೆ ಸಾಹಿತ್ಯ ಬೆಳವಣಿಗೆಗೆ, ಸಾಹಿತಿಗಳ ಒಂದು ಬೆಳವಣಿಗೆಗೆ ವೇದಿಕೆಯನ್ನು ಒದಗಿಸಿಕೊಡೋದಕ್ಕೆ ಒಂದು ಸಂಸ್ಕೃತಿ ಭವನ ನಿರ್ಮಾಣ ಆಗಬೇಕು ಅಂತ ನಿಮ್ಮ ವಾಹಿನಿ ಮೂಲಕ ನಾನು ಪ್ರತಿನಿಧಿಗಳನ್ನು ಗಮನ ಸೆಳೆಯುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಹೌದು ಸರ್, ಇದು ಬಹುದಿನದ ಬೇಡಿಕೆ. ಇಲ್ಲೊಂದು ರಂಗಮಂದಿರ ಆಗಬೇಕು. ಯಾಕಂದರೆ ವೃತ್ತಿ ರಂಗಭೂಮಿ ಹುಟ್ಟಿದ್ದು ಗೋಕಾವಿ ನಾಡಿನಲ್ಲಿ ಸರ್. ನಮ್ಮ ಕೊಣ್ಣೂರು ಶಾರದಾ ನಾಟಕ ಮಂಡಳಿಯಿಂದನೇ ವೃತ್ತಿ ರಂಗಭೂಮಿ ಆರಂಭ ಆದದ್ದು. ಇವತ್ತು ಗೋಕಾಕ್ ಈ ತೋರ್ಮಣಿ ಆದರೂ ಕೂಡ ಇಲ್ಲೊಂದು ರಂಗಭೂಮಿ ಇಲ್ಲ, ಒಂದು ಸಾಹಿತ್ಯಕ್ಕೆ ಚಟುವಟಿಕೆ ನಡೆಸೋದಕ್ಕೆ ಒಂದು ಸಾಹಿತ್ಯ ಭವನ ಇಲ್ಲ ಅಂತಂದರೆ ನಮ್ಗೆ ಭಾಳ ನೋವಾಗ್ತದೆ. ಇವು ಕಳೆದ 50-60 ವರ್ಷಗಳಿಂದ ಪ್ರತಿಯೊಬ್ಬ ಸಾಹಿತ್ಯ ಬೈಕಿದಾಗಿದೆ. ಅದನ್ನು ಈಡೇರಿಸಿಕೊಡ್ಬೇಕಾಗಿದ್ದು ಭಾಗದ ಮುಖ್ಯವಾಗಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವತ್ತಿನ ಉಸ್ತುವಾರಿಯಾಗಿ ಜಿಲ್ಲೆಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಗೋಕಾಕ್ ಒಂದು ಕಲಾಭವನ ಅಥವಾ ನಾಟ್ಯರಂಗ ಕಲಾಭವನ ಕಟ್ಟಿಸ್ಕೊಳ್ಳೋದನ್ನ ಸಾಧ್ಯದ ಮಾತಲ್ಲ. ಅನೇಕ ಈಗ ಶಹಾಜಿ ಅವರಿಗೆ ನಮ್ಮ ಶಿವಾಜಿ ಅವ್ರ ತಂದೆ ಒಂದು ಸ್ಮಾರಕಕ್ಕೆ 5 ಕೋಟಿ ತಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟಂತ ಸತೀಶ್ ಅವರು ಈ ಒಂದು ಗೋಕಾಕದಲ್ಲಿ ಹುಟ್ಟಿ ಬೆಳೆದಂತ ಅವ್ರ ಊರಿನ ಒಂದು ಕಲಾರಂಗಕ್ಕೆ ಮಾಡಬಹುದು. ಬೇಕಿದ್ರೆ ನಾವೆಲ್ಲ ಸೇರಿ ಅದಕ್ಕೆ ನಾವು ಸತೀಶ್ ಭವನ ಅಂತಲೇ ಕೂಡ ಹೆಸರಿಡಬಹುದು. ನಿಮ್ಮ ಎಲ್ಲರ ಅಭಿಪ್ರಾಯ ಆ ದಿಶೆಯಲ್ಲಿ ಮಾಡಿದ್ರೆ ಉತ್ತಮ ಆಗ್ತದೆ. ಅವರು ಕೂಡ ಕಲೆ ಸಂಸ್ಕೃತಿಗೆ ಬಹಳಷ್ಟು ಒತ್ತನ್ನು ಕೊಡ್ತಾರೆ. ಅವರು ಸತೀಶ್ ವರ್ಸ್ ಅವಾರ್ಡ್ಸ್ ಅನ್ನುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅದು ಚಿರಸ್ಥಾಯಿ ಆಗ್ತದೆ. ಹೌದು, ಸೂರ್ಯಚಂದ್ರ ಇರೋವರೆಗೆ. ನನ್ನ ಅಭಿಪ್ರಾಯದಲ್ಲಿ ಕಳೆದ 60-70 ವರ್ಷ ನಾನು ನೋಡಿದ ಪ್ರಕಾರ, ನಾನು ಚಿಕ್ಕವಳಿದ್ದರೂ ಇವತ್ತು ಪಾಪ ಎಲ್ಲರೂ ಸಾಹಿತ್ಯಗಳು ಬೇಡಿಕೆ ಆಗ್ಯಾರ. ನಿಶ್ಚಿತವಾಗಿ ಒಂದು ಒಳ್ಳೆ ಅವ್ರ ಹೆಸರು ಉಳಿತದೆ ಅನ್ನೋಕ್ಕಿಂತ ಗೋಕಾಕ್ ಜನದ ಉಪಕಾರ ಅವ್ರ ಸ್ಮರಿಸಿದಂಗೆ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಇವತ್ತು ಹಂತಕ್ಕೆ ತಂದ ನಾವು ಕೂಡ ಸಾಹಿತಿಗಳು ಕಲಾವಿದರು ಸಂಘಟಿತರಾಗಿ ಅವ್ರ ಗಮನಕ್ಕೆ ಈ ವಿಷಯ ತಂದು ಅದನ್ನು ಈಡೇರಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣ ಸರ್. ಮಾಡ್ರಿ, ಅವರು ಮಾಡ್ತಾರೆ ಭರವಸೆ ಅಂತ ಹೇಳ್ತಾ ಈ ಜೇನುಗೂಡ ಉತ್ತಮವಾದಂಥ ಒಂದು ಚುಟುಕುಗಳ ಸಂಗ್ರಹ. ಆ ಸಂಗ್ರಹವನ್ನು ಈಗಾಗಲೇ ಮತ್ತು ಇದು ಪ್ರಕಟಣೆಗೆ ಸರ್ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದ LS ಶಾಸ್ತ್ರಿ ಅವರು ಮುನ್ನುಡಿ ಬರೆದಿದ್ದಾರೆ. ಜೊತೆಗೆ ಬೆನ್ನುಡಿಯಾಗಿ ನಿಕಟಪೂರ್ವ ಅಧ್ಯಕ್ಷರು ಅಶೋಕ್ ಮಳಗಲಿ ಅವರು ಬೆನ್ನುಡಿ ಬರೆದು ಈ ಕೃತಿ ಬರೋದಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಇದೆಲ್ಲ ನೆಲೆಗಟ್ಟಿನಲ್ಲೇ ಜೇನುಗೂಡ ನೀವೆಲ್ಲ ಕೊಂಡು ಓದುವಂಥದ್ದಾಗಬೇಕು. ಯಾಕಂದ್ರೆ ಒಬ್ಬ ಕವಿ ಉಳಿಬೇಕಾಗಿತ್ತು, ಒಬ್ಬ ಲೇಖಕ ಉಳಿಬೇಕಾಗಿತ್ತು, ಎಲ್ಲ ಕೊಂಡು ಓದಬೇಕು. ಹೌದು, ಕೊಂಡು ಓದೋದು ಸಾಹಿತ್ಯ ಅವ್ರು ರಚನೆ ಮಾಡಬೇಕು. ಅದಕ್ಕೆ ನೀವು ಕೊಂಡು ಓದಿದ್ರೆ ಸಾಹಿತ್ಯ ಉಳಿತದೆ, ಬೆಳೀತದೆ. ಇಲ್ಲಾಂದ್ರೆ ಪಾಪ ಸಾಹಿತ್ಯಗಳು ಆ ಸಾಹಿ ಅನ್ನೋ ಅರ್ಥ ಏನೇನಾಗ್ತದೆ ಗೊತ್ತಿಲ್ಲ. ನೀವು ಮಾಡ್ತಾರೆ ಸಾಹಿತಿ ನೀ ಬರದ ಸಾಹಿತಿ ಅಂತೇಳಿ ಒಂದು ಸಮಾಜದೊಳಗೆ ಒಂದು ಟೀಕಾ ಮಾತಿದೆ ಸರ್. ಹೌದು, ನಮ್ಮ ಬದುಕು ಹಂಗೆ ಆಗ್ಬಾರ್ದು. ಅದಾಗಬಾರ್ದ್ರೆ ನೀವು ಓದ್ಬೇಕು. ಕೊಂಡು ಹೋದ್ರಿ ನೀವು ಹಂಗೆ ಕೂಡ ಅಂತ ಹೇಳೋದಿಲ್ಲ. ಪಾಪ ಅವರು ಹಾಕಿರ್ತಾರೆ, ದುಡ್ಡನ್ನು ಹಾಕಿರ್ತಾರೆ, ನಮ್ಮ ಶ್ರಮವನ್ನು ಹಾಕಿರ್ತಾರೆ, ಸಾಲ ತೆಗೆದು ಪುಸ್ತಕ ತೆಗೆದಿರ್ತಾರೆ. ಈ ಮೂಲಕ ಒಂದು ಸಲಹೆ ಕೊಡ್ಬೋದು ಸರ್ ನಾನು. ಈಗ ಶಿಕ್ಷಕರ ಸಂಘಗಳಿದಾವ, ಆಮೇಲೆ BO ಆಫೀಸ್ನೊಳಗೆ ಈ ಗ್ರಂಥಾಲಯಕ್ಕೆ ಒಂದಿಷ್ಟು ಫಂಡ್ ಇರ್ತದೆ. ಅದ್ರ ಮೂಲಕ ಈ ಭಾಗದ ಕವಿಗಳ ಕೃತಿಗಳನ್ನು ಖರೀದಿ ಮಾಡಿ ಪ್ರತಿಯೊಂದು ಶಾಲೆಗೆ ಹಂಚುವಂಥ ಕೆಲಸವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮಾಡಿದ್ರು ಈ ಸಾಹಿತಿಗಳು ಬದುಕ್ತಾರೆ ಅನ್ನುವಂಥ ಒಂದು ಅಭಿಲಾಷೆ. ಈ ನೆಲೆಗಟ್ಟಲ್ಲಿ ನಮ್ಮ ಅನಿಸಿದ ಕೆಲವು ಅಭಿಪ್ರಾಯಗಳನ್ನ ನಮ್ಮ ಜೈನ್ ಅವರು ಮಾತಾಡಿದ, ನಾವು ಹೇಳಿದ್ದೀವಿ. ನೀವು ಓದುಗರು, ಜೊತೆಗೆ ನಮ್ಮ ಸಮಾಜ, ಜೊತೆಗೆ ನಮ್ಮ ಸರ್ಕಾರದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸಾಹಿತ್ಯಗಳು ಉಳಿಸುವಂಥ ಕೆಲಸ ಅಂದರೆ ನಾವು ಇವತ್ತು ಚರ್ಚೆ ಮಾಡಿದ್ದು ಸಾರ್ಥಕ ಅಂತ ಹೇಳ್ತಾ ಅದು ನಮಗೆ ಅನಿಸಿದ ಮಾತಾಡಿದ್ವಿ. ಸರಿ ಇರ್ಬೋದು, ತಪ್ಪು ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ಧಾಂತಗಳು ಸತ್ಯದ ಕೈಗೊಂಡು ವಂದನೆಗಳು.